ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ. ಓಂ ಸಹನಾವವತೋ ಸಹನೋ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ವಿಶೇಷವಾಗಿರತಕ್ಕಂಥ 2025 ಮಹಾಕುಂಭಮೇಳ ವಿಶೇಷವಾಗಿ ಈಗ ಗುರು ಸಂಗಮದ ಆಗುವುದ ನಂತರ ಗುರು ಪುಷ್ಕರದ ಮುಹೂರ್ತ ಕಾಲದಲ್ಲಿ ಗುರುವು ವೃಷಭ ರಾಶಿಯಲ್ಲಿ, ರವಿ ಮಕರ ರಾಶಿಯಲ್ಲಿ ಇರುವ ಕಾರಣ 12 ಪುಷ್ಕರಗಳು ನಡೆದ ಆ ರೀತಿ 12 ಪುಷ್ಕರಗಳು ಈಗ 144 ವರ್ಷಕ್ಕೆ ಮಹಾಕುಂಭಮೇಳ ಈ ಪ್ರಯಾಗ್ ರಾಜ್ಯದಲ್ಲಿ ನಡೆಯಲಿದೆ. ಅಂತಹ ಪ್ರಯಾಗ್ ರಾಜ್ಯದಲ್ಲಿ ಭವ್ಯ ಸಾಕ್ಷಾತ್ಕಾರವಾಗಿರತಕ್ಕಂಥ ಕರ್ನಾಟಕದ ಧ್ವಜವನ್ನ ಈಗ ಪ್ರತಿಷ್ಠಾಪನೆಯನ್ನು ಮಾಡುತ್ತಿದ್ದೇವೆ. ಅಖಿಲ ಕರ್ನಾಟಕದಿಂದ ಬಂದಿರುವಂತಹ ಎಲ್ಲ ಭಕ್ತಾದಿಗಳು, ಬರುವಂತ ಎಲ್ಲ ಸದ್ಬಾಂಧವರು, ಸದ್ಭಕ್ತಾದಿಗಳು ಈ ಪ್ರಯಾಗದಲ್ಲಿ ಮಿಂದು ನದಿಯ ಸ್ನಾನವನ್ನ ಮಾಡುವುದರ ಮುಖಾಂತರ ಬಾಬಾಗಳು, ಅಗೋರಿಗಳು, ನಾಗಸಾಧುಗಳು, ಮಹನೀಯ ಸತ್ಪುರುಷರ ಆಶೀರ್ವಚನವನ್ನು ಪಡೆಯುವುದರ ಮುಖಾಂತರ ನಿಮ್ಮ ಜೀವನವನ್ನ, ಜೀವನ್ಮುಕ್ತಿಯನ್ನ ಹೊಂದಿ ಅದ್ಭುತವಾದ ಪರಮೇಶ್ವರನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಕರ್ನಾಟಕ ಮಾತಾ ಕಿ, ಜೈ ಭುವನೇಶ್ವರಿ ಮಾತಾ ಕಿ, ಕರ್ನಾಟಕ ಮಾತಾ ಕಿ, ಜೈ ಕಾಮಧೇನು ಮಾತಾ ಕಿ, ನಮಃ ಪಾರ್ವತಿ ಪತಯೇ. ನ್ಯೂಸ್ ಫಸ್ಟ್ ಕನ್ನಡ ತಂಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿದೆ. ಮಹಾಕುಂಭ ಮೇಳದಲ್ಲಿ ದೇಶದ ಎಲ್ಲ ಖ್ಯಾತನಾಮ 13 ಅಖಾಡಗಳು ಕೂಡ ತಮ್ಮ ಅಖಾಡಗಳನ್ನ ತೆರೆದು ಇಲ್ಲಿ ಜನರಿಗೆ ಭೇಟಿ ಆಗ್ತಾ ಇದ್ದಾರೆ. ಸಾಧು ಸಂತರು, ಸನ್ಯಾಸಿಗಳು, ಬಾಬಾಗಳು ಕೂಡ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಮಹಾಮಂಡಲೇಶ್ವರರು, ಆಚಾರ್ಯ ಮಹಾಮಂಡಲೇಶ್ವರರು ಕೂಡ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ದೇಶದ ಎಲ್ಲಾ ಕಡೆಯಿಂದಲೂ ಕೂಡ ಜನ ಹಿಂದುತ್ವದತ್ತ, ಸನಾತನ ಧರ್ಮದತ್ತ ಆಕರ್ಷಿತರಾಗಿ ಮಹಾಕುಂಭ ಮೇಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ಮಹಾಕುಂಭ ಮೇಳದ ವಿಶೇಷತೆ ಅಂದ್ರೆ ಈ ಮಹಾಕುಂಭ ಮೇಳದಲ್ಲಿ ನಮ್ಮ ಕನ್ನಡದ ಮತ್ತು ಕರ್ನಾಟಕದ ಧ್ವಜವನ್ನು ಕೂಡ ಹಾರಾಡಿಸಲಾಗ್ತಾ ಇದೆ. ಇಲ್ಲಿ ತಾವು ನೋಡ್ಬೋದು, ಇದು ನಮ್ಮ ಕರ್ನಾಟಕದ ಧ್ವಜ. ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನ ಇಲ್ಲಿ ಹಾರಾಡಿಸಲಾಗ್ತಾ ಇದೆ. ಮುಖ್ಯವಾಗಿ ಆನಂದ ಅಖಾಡದ ಬಾಲ್ಕಂಡಿ ಮಹಾರಾಜ್ ಅವರ ಆಶ್ರಮದ ಎದುರುಗಡೆ ಕನ್ನಡದ ಧ್ವಜವನ್ನ ಹಾರಾಡಿಸ್ತಾ ಇರತಕ್ಕಂಥದ್ದು, ಕನ್ನಡದ ಧ್ವಜವನ್ನ ಕಟ್ಟಿರುವಂತದ್ದು ವಿಶೇಷ. ಈ ಕನ್ನಡದ ಧ್ವಜವನ್ನ ಕಟ್ಟಲಿಕ್ಕೆ ಏನು ಒಂದು ಕಾರಣ ಅಂತ ಅಂದ್ರೆ, ಈ ಒಂದು ಬನಕಂಡಿ ಮಹಾರಾಜ್ ಅವರ ಆಶ್ರಮಕ್ಕೆ ಹೆಚ್ಚಿನ ಹಣಕಾಸಿನ ನೆರವನ್ನ ನಮ್ಮ ಕರ್ನಾಟಕದ ಜನರೇ ಕೊಟ್ಟಿದ್ದಾರೆ. ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಭಾಗದಲ್ಲಿ ಈ ಒಂದು ಬನಕಂಡಿ ಮಹಾರಾಜ್ ಅವರಿಗೆ ಹೆಚ್ಚಿನ ಶಿಷ್ಯರಿದ್ದಾರೆ. ಈ ಒಂದು ಶಿಷ್ಯ ಪಡೆನೆ ಹೆಚ್ಚಿನ ನೆರವನ್ನ ಈ ಒಂದು ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿನೇ ಕರ್ನಾಟಕದ ಜನನು ಕೂಡ ಬಂದು ಇಲ್ಲಿ ಪ್ರೀತಿ ಅಭಿಮಾನದಿಂದ, ನಮ್ಮ ಕರ್ನಾಟಕದ ಮೇಲಿನ ಗೌರವದಿಂದ ಇಲ್ಲಿ ಕರ್ನಾಟಕದ ಧ್ವಜವನ್ನ ಹಾರಿಸಿದ್ದಾರೆ. ಇಲ್ಲಿ ಕೂಡ ಈಗಲೂ ಕರ್ನಾಟಕದ ಧ್ವಜ ಹಾರ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಈಗ ಆನಂದ್ ಅಖಾಡದ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ವಿಠಲ್ಗಿರಿ ಮಹಾರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಈಗ ಮಾತಾಡೋಣ. ವಿಠಲ್ಗಿರಿ ಮಹಾರಾಜ್ ಅವರ ಇಲ್ಲಿ ಕನ್ನಡದ ಧ್ವಜವನ್ನ ಹಾರಿಸಲಾಗ್ತಾ ಇದೆ. ಇದಕ್ಕೆ ಏನ್ ಕಾರಣ, ಯಾರು ಹಾರಿಸಿರುವಂತದ್ದು ಏನು? ಈಗ ಬನಕಂಡಿ ಮಹಾರಾಜ್ ಅವರ ಶಿಷ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದವರು ಆಗಿರೋ ಕಾರಣಕ್ಕಾಗಿ ಇಲ್ಲಿ ಧ್ವಜವನ್ನ ಹಾರಿಸಲಾಗಿದೆಯಾ, ಹೇಗೆ? ಇದೊಂದು ನಮ್ಮದೊಂದು ಒಂದು ಗರ್ವ ಮತ್ತೆ ಹೆಮ್ಮೆ. ನಾವು ಕನ್ನಡಿಗರು, ನಾವು ಈಗ ಉತ್ತರ ಭಾರತದಲ್ಲಿ ಇದ್ರೂ ಸಹ ನಾವು ಮಾನಸಿಕವಾಗಿ ಮತ್ತೆ ಎಲ್ಲ ರೀತಿಯಿಂದಲೂ ನಾವು ಕನ್ನಡಿಗರಾಗಿದ್ದೇವೆ. ನಾವು ನಮ್ಮೊಳಗಿರುವ ಒಬ್ಬ ಕನ್ನಡಿಗ, ಅದನ್ನು ನಾವು ಪ್ರತಿಬಿಂಬಿಸ್ತಾ ಇದ್ದೇವೆ. ಇಲ್ಲಿ ನಮ್ಮ ಗುರುಗಳು ಸಹ, ನಾವು ತುಂಬಾ ಸಾವಿರಾರು ಕೋಟ್ಯಾಂತರ ಭಕ್ತರು ನಮ್ಮ ಕರ್ನಾಟಕದವರೇ ಆದ ಕಾರಣ ಕರ್ನಾಟಕದವರು ನಮ್ಮ ಆಶ್ರಮಕ್ಕೆ ಎಲ್ಲ ರೀತಿಯಿಂದಲೂ ಸಹಕರಿಸುತ್ತಿರುವ ಕಾರಣ ನಾವು ನಮ್ಮ ಒಂದು ಆಶ್ರಮದಲ್ಲಿ ಕರ್ನಾಟಕದ ಧ್ವಜ ಇರಬೇಕು. ಹಾಗೆ ಕರ್ನಾಟಕದಿಂದ ಬರುವಂತ ಭಕ್ತರಿಗೆ ನಮ್ಮ ಕಡೆಯಿಂದ, ನಾವು ಕರ್ನಾಟಕದ ಕಡೆಯಿಂದ ನಾವು ಸಹ ಅವರನ್ನು ಉಪಚಾರ ಮಾಡಬೇಕು. ಕನ್ನಡಿಗರು ಯಾವಾಗಲೂ ಎಲ್ಲಿದ್ರು ಸಹ ನಾವು ಒಂದೇ. ಹಾಗಾಗಿ ನಾವು ಇಲ್ಲಿ ಈ ಸಲ ಕುಂಭಮೇಳದಲ್ಲಿ ಸಹ ನಮ್ಮ ರಾಜ್ಯದ, ನಮ್ಮ ಹುಟ್ಟೂರಿನ ಜನನಿ ಮತ್ತೆ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಂತೆ. ಹಾಗಾಗಿ ನಾವು ಉತ್ತರ ಭಾರತದಲ್ಲಿ ಇದ್ರೂ ಸಹ ನಮಗೆ ಜನ್ಮ ಕೊಟ್ಟದ್ದು ಕರ್ನಾಟಕ.